ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ರಾಜ್ಯ ಮಟ್ಟದ ಜಿ ಅಚೀವರ್ಸ್ ಅವಾರ್ಡ್ 2026 ಹಾಗೂ ವಿಶ್ವ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರಾದ ಸಂಘದ ರಾಜ್ಯ ನಿರ್ದೇಶಕರಾದ ಜಿಲ್ಲಾ ಅಧ್ಯಕ್ಷೆ ಕುಮಾರಿ ರಾಜೇಶ್ವರಿ ಸಾಹೂರವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಭಿನಂದನಾ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂಡಿ ಸೈಯದ್ ಪಟೇಲ್ ಮತ್ತು ಜಿಲ್ಲಾ ಕಸಪ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಲಂಬೋಧರನೇನ ವಿಘ್ನೇಶ್ವರನೇನ ವಿಘ್ನತಾರಕನೇನ ವಿಘ್ನೇಶ್ವರನೇನ ವಿಘ್ನತಾರಕನೇನ ವಿದ್ಯಾಕ್ಕೆ ಅಧಿಪತಿ ನೀನ ವಿಶ್ವವಂದಿತ ನಿನ್ನ ವಿದ್ಯಾಕ್ಕೆ ಅಧಿಪತಿ ನೀನ ವಿಶ್ವವಂದಿತ ನಿನ್ನ ಸ್ಮರಿಸುವೆ ಮೊದಲಿಗೆ ನಾನ ಗಜಾನನ ಗಣಪತಿ ನಿನ್ನ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆಯ ಉನ್ನತೀಕರಣ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ರಾಜ್ಯ ಮಟ್ಟದ ಜಿ ಅಚೀವರ್ಸ್ ಅವಾರ್ಡ್ 2026 ಹಾಗೂ ವಿಶ್ವ ಕನ್ನಡಿಗ ಶ್ರೀ ಕುಮಾರಿ ರಾಜೇಶ್ವರಿ ಸಾವು ಮೇಡಮ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ವಿಜಯಕುಮಾರ್ ತಿಗಲ್ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರವರಿಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡೋಣ. ಕಸಾಪ ಕಲಬುರಗಿ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಕ್ಚುಲಿ ಬಹಳಷ್ಟು ನಮ್ಮ ಆಫೀಸರ್ಸ್ ಬರಬೇಕಾಗಿತ್ತು, ಎಲ್ಲ ಮೇಲಾಧಿಕಾರಿಗಳು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಆ ವಿಷಯ ಫಸ್ಟ್ಗೆ ಹೇಳ್ಬಿಡ್ತೀನಿ. ಏನಾಯ್ತಂದ್ರೆ ಇವತ್ತು ಸ್ಟ್ರೈಕ್ ಮಾಡ್ಬೇಕಂತ ಒಂದು ಮನವಿ ಕೊಡಕ್ಕೆ ಹೋಗಿದ್ವಿ ಜಿಲ್ಲಾ ಪಂಚಾಯತ್ಗೆ. ಒಬ್ಬರು ಜೇವರ್ಗಿ ತಾಲೂಕಿನ ಒಬ್ಬ ನಮ್ಮ ಸಹೋದರಿ ಮಹಿಳಾ ಪಿಡಿಒ ಅವರಿಗೆ ಒಂದು ಅಹಿತಕರ ಘಟನೆ ಆಗಿದ್ದ ಕಾರಣ ಹಾಗಾಗಿ ನಮ್ಮ ಅಧಿಕಾರಿಗಳು ಅನುಪಸ್ಥಿತಿಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ವಿಜಯಕುಮಾರ್ ತೆಗಲ್ತಿಪ್ಪಿ ಸರ್ ಅವರೇ ಹಾಗೂ ದಿನ ಈ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ರು. ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಪ್ರಶಸ್ತಿಗೆ ಆಯ್ಕೆ ಆಗಿರೋದೇ ನನ್ನ ಪರಿಶ್ರಮದಿಂದನೇ ಆಯ್ಕೆ ಆಗಿದ್ದೀನಿ. ಅದು ಕಲಬುರಗಿಯ ಮಾಧ್ಯಮ ಮಿತ್ರರು ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಿಬಿಟ್ಟು ಕಳಿಸಿದ್ರು ಬೆಂಗಳೂರಿಗೆ. ಒಂದು ಭೂಮಿ ಚಾನಲ್ ಅರ್ಪಿಸುವ ಭೂಮಿ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶ್ವ ಕನ್ನಡಿಗ ಪ್ರಶಸ್ತಿ ಒಂದು, ಇನ್ನೊಂದು ಜಿ ಅಚೀವರ್ಸ್ ಅವಾರ್ಡ್ 2026 ಅಂತ ರಾಜ್ಯ ಮಟ್ಟದ ಪ್ರಶಸ್ತಿ. ಈ ಎರಡು ಪ್ರಶಸ್ತಿಗಳಿಗೆ ನಾನು ಆಯ್ಕೆ ಆಗಿದ್ದೇನೆ ಮತ್ತು ಸನ್ಮಾನವನ್ನು ಪಡೆದುಕೊಂಡು ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದೇನೆ. ಈ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ವಿಶಿಷ್ಟವಾದಂಥ ಸಾಧನೆಯನ್ನ ಗುರುತಿಸಿ ಒಂದು ಪುಟ್ಟ ಹಳ್ಳಿಯಿಂದ ಬಂದ್ಬಿಟ್ಟು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡೋದನ್ನ ಗುರುತಿಸ್ಬಿಟ್ಟು ಭೂಮಿ ಚಾನಲ್ದವರು ನನ್ನನ್ನು ಅದು ಆ್ಯಕ್ಚುಲಿ ಮೈಸೂರು ಚಾನಲ್ಲು, ಮೈಸೂರು ಜಿಲ್ಲೆಯವರು ನನ್ನನ್ನು ಗುರುತಿಸ್ಬಿಟ್ಟು ಕರೆದ್ರು, ಇಂಟರ್ವ್ಯೂ ಮಾಡಿಬಿಟ್ಟು ಮೇಡಮ್ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿ ಅಲ್ಲಿ ಕರೆಸಿ ನನಗೆ ಚಾಮರಾಜಪೇಟೆ ಸಾಹಿತ್ಯ ಪರಿಷತ್ನಲ್ಲಿ ಕರೆಸಿ ಸನ್ಮಾನ ಮಾಡಿದ್ರು. ಎಲ್ಲ ರಾಜ್ಯ ಮಟ್ಟದ ಅನೇಕ ನಾಯಕರುಗಳು ಅಲ್ಲಿ ಉಪಸ್ಥಿತರಿದ್ದರು. ಅದು ಒಂದಾಯಿತು. ಇನ್ನೊಂದು ಜಿ ಅಚೀವರ್ಸ್ ಅವಾರ್ಡ್ 2026 ಅಂತ, ಇದು ಅಂತೂ ಕಾಮನ್ ಆಗಿ ಎಲ್ರಿಗೂ ಗೊತ್ತಿದೆ. ಜಿ ಕನ್ನಡ ನ್ಯೂಸ್ ಚಾನಲ್ ಎಲ್ಲರೂ ಟಿವಿಯಲ್ಲಿ ನೋಡ್ತೀವಿ. ಆ ಚಾನಲ್ ವತಿಯಿಂದ ಕೊಡುವಂಥ ಜಿ ಅಚೀವರ್ಸ್ ಅವಾರ್ಡ್ ಅಂತ ಕರ್ನಾಟಕದಿಂದ ಒಟ್ಟು 30 ಜನರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ವಿಶ್ವ ಕನ್ನಡಿಗ ಪ್ರಶಸ್ತಿ ತಗೊಳ್ಳೋಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲೇ ಅದು ಒಂದು ಪ್ರಶಸ್ತಿ ತಗೊಂಡ ದಿನವೇ ಎಲ್ಲ ಮೀಡಿಯಾದಲ್ಲಿ ಕೇಳಿಬಿಟ್ಟು ಒಂದೇ ದಿನದಲ್ಲಿ ನನ್ನನ್ನು ಅವರು ಆಯ್ಕೆ ಮಾಡಿಬಿಟ್ಟು ಕರೆಸ್ಬಿಟ್ಟು ಪ್ರಶಸ್ತಿ ಕೊಟ್ಟರು. ನಾನು ಒಂದು ಪ್ರಶಸ್ತಿ ತಗೊಳ್ಳೋಕೆ ಹೋಗಿ 2 ಪ್ರಶಸ್ತಿಯನ್ನು ತಗೊಂಡು ಬಂದಿದ್ದೇನೆ ಜಿಲ್ಲೆಗೆ. ಈ ಪ್ರಶಸ್ತಿ ಬರೋದು ಇವತ್ತು ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಅದು ನಾನು ಬೆಂಗಳೂರಲ್ಲಿ ಪ್ರಶಸ್ತಿ ತಗೋಬೇಕಾದ್ರೂ ಅಷ್ಟೇ ಖುಷಿ ಆಗಿತ್ತು. ಅಲ್ಲಿ ಕೂಡ ನನಗೆ ಮಾತಾಡೋಕ್ಕೆ ಬರಲಿಲ್ಲ, ಮಾತಾಡೋಕ್ಕೆ ಬರದೇ ಇರೋಷ್ಟು ಖುಷಿ ಆಯಿತು. ಆ ಖುಷಿಲಿ ಏನು ಮಾತಾಡ್ಬೇಕಂತಲೇ ನನಗೆ ಗೊತ್ತಾಗಲಿಲ್ಲ. ಯಾಕಂತಂದರೆ ನಾನೇನು ಅಂಥ ದೊಡ್ಡ ಸಾಧನೆ ಏನು ಮಾಡಿಲ್ಲ. ನಾನೇನು
ನೂರಾರು ಕೋಟಿ ಆಸ್ತಿ ಒಡತಿ ಕೂಡ ಅಲ್ಲ ಎಲ್ರಿಗೂ ದಾನ ಮಾಡಿ ಸಮಾಜಮುಖಿ ಕೆಲಸ ಮಾಡೋದಕ್ಕೆ. ನಾನು ಕೂಡ ಆಫ್ಟರ್ ಆಲ್ ಒಂದು PDOನೇ ಇದ್ದೀನಿ. ಅಷ್ಟೇ ನಾನು ಬಾಲ್ಯದಿಂದಲೂ ಮಾಡಿದ್ದು ಏನಂತಂದರೆ, ನನ್ನ ಶೈಕ್ಷಣಿಕ ಜೀವನದಿಂದ ಹಿಡ್ಕೊಂಡು ನಾನು ಮಾಡಿರೋದು ಒಂದೇ ಒಂದು ಕೆಲಸ ಏನಂತಂದರೆ, ಸಮಾಜಕ್ಕಾಗಿ ಒಂದು ದಿನದಲ್ಲಿ ಒಂದಿಷ್ಟು ಸಮಯವನ್ನು ಸಮಾಜಕ್ಕಾಗಿ ತೆಗೆದಿಟ್ಟಿದ್ದೇನೆ. ಒಂದು ವಾರದಲ್ಲಿ ಒಂದಿಷ್ಟು ಸಮಯವನ್ನು ಸಮಾಜಕ್ಕಾಗಿ ತೆಗೆದಿಟ್ಟಿದ್ದೇನೆ. ನಾನು ವಿದ್ಯಾರ್ಥಿ ಜೀವನದಿಂದ ಹಿಡ್ಕೊಂಡು ಏನು ಅಷ್ಟು ಆರ್ಥಿಕವಾಗಿ ಸದೃಢವಾದಂಥ ಕುಟುಂಬ ಏನು ನಮ್ದಲ್ಲ. ಎಲ್ಲ ಊರಿನ ಹಿರಿಯರು ಇಲ್ಲೇ ಬಂದಿದ್ದಾರೆ. ಅಂಥದ್ದೇನು ಮೊದಲಿತ್ತು. ನಾನು ಓದಬೇಕಾದ್ರೆ ಅದು ಎಂಥ ಬಡತನ ಇತ್ತು, ಎಂಥ ಕಷ್ಟ ಇತ್ತು ಅಂದರೆ ಅಂಥ ಕಷ್ಟ ಇತ್ತು. ಅಂಥ ಕಷ್ಟದ ಮಧ್ಯೆನೂ ನಾನು ಯಾವತ್ತೂ ಎದೆ ಕುಂದಲಿಲ್ಲ. ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಓದಿದ್ದೀನಿ. ಆ ಓದುವಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಒಂದು 1500 ರೂಪಾಯಿ ತಿಂಗಳಿಗೆ ದುಡ್ದಾಗ ಕೂಡ ಅದರಲ್ಲಿ 20% ಭಾಗ ಇನ್ನೊಬ್ಬರಿಗೆ ಹಂಚ್ಕೊಂಡು ತಿಂದಿದ್ದೇನೆ. 60,000 ಸಂಬಳ ತಗೋಬೇಕಾದ್ರೂ ಸಮಾಜದೊಂದಿಗೆ ಹಂಚ್ಕೊಂಡು ತಿಂದಿದ್ದೇನೆ. ಇವತ್ತು 90,000 ಸಂಬಳ ತಗೋಬೇಕಾದ್ರೂ ಸಮಾಜದೊಂದಿಗೆ 30% ಭಾಗವನ್ನು ಹಂಚ್ಕೊಂಡು ತಿಂತಾ ಇದ್ದೇನೆ.